ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣಿನಿಂದ ಮಾಡಬಹುದಾದಂತಹ ಸೂಪರ್ ಹೆಲ್ತಿಯಾಗಿರುವಂತಹ ಒಂದು ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಂಜೆ ಟೀ ಟೈಮಿಗೆ, ಮಕ್ಕಳು ಸ್ಕೂಲಿಂದ ಬಂದಾಗ, ಬೆಳಿಗ್ಗೆ ತಿಂಡಿಗೆ ಎಲ್ಲ ನಮಗೆ ಇದನ್ನು ಉಪಯೋಗಿಸ್ಬೋದು. ತುಂಬ ಟೇಸ್ಟಿಯಾಗಿರುವಂತಹ, ಅದೇ ರೀತಿ ಹೆಲ್ತಿಯಾಗಿರುವಂತಹ ಈ ಸ್ನ್ಯಾಕ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸುಲಭ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ನನ್ನ ಈ ಚಾನಲನ್ನು ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಮಗೆ ವಿಡಿಯೋ ನೋಡೋಣ ಯಾವ ರೀತಿ ಈ ತಿಂಡಿ ಮಾಡೋದು ಅಂತ. ನಾನಿಲ್ಲಿ 3 ನೇಂದ್ರೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೇಂದ್ರೆ ಬಾಳೆಹಣ್ಣೆ ಬೇಕು ಅಂತೇನಿಲ್ಲ, ಯಾವ ಬಾಳೆಹಣ್ಣಲ್ಲಿ ಸಹ ನಮಗೆ ಮಾಡ್ಬೋದು. ಅಥವಾ ನಮ್ಮ ಹತ್ರ ಕಪ್ಪಾಗಿರುವಂತಹ ಬಾಳೆಹಣ್ಣು ಇರುತ್ತೆ ನೋಡಿ, ಇದೇ ರೀತಿ ಒಂದೊಂದು ಸರ್ತಿ ನಾವು ಜಾಸ್ತಿ ಬಾಳೆಹಣ್ಣು ತಂದು ಸ್ವಲ್ಪ ದಿನದಲ್ಲಿ ಈ ರೀತಿ ಕಪ್ಪಾದ ಬಾಳೆಹಣ್ಣು ಇರುತ್ತೆ, ಆ ಬಾಳೆಹಣ್ಣಲ್ಲಿ ಸಹ ನಮಗೆ ಈ ತಿಂಡಿಯನ್ನು ಮಾಡ್ಬೋದು. ನಾನಿವಾಗ 3 ಬಾಳೆಹಣ್ಣು ಸಿಪ್ಪೆಯನ್ನೆಲ್ಲ ತೆಗೆದಿದ್ದೀನಿ. ಇದರಿಂದ ಒಂದು ಬಾಳೆಹಣ್ಣನ್ನು ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ಬಾಳೆಹಣ್ಣನ್ನು ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ನಿಮಗೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ಅದಕ್ಕೆ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ಸೇರಿಸಿದ್ದೀನಿ. ಇನ್ನು ಇದಕ್ಕೆ ನಮಗೆ ಬೆಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕೋ, ಎಷ್ಟು ಸಿಹಿ ಬೇಕೋ ಅಷ್ಟು. ನಾನಿವಾಗ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಸೇರಿಸಿದ್ದೀನಿ. ಇಲ್ಲ ನಿಮಗೆ ಬೆಲ್ಲ ಆದರೆ ಅದನ್ನು ನಮಗೆ ಪಾಕ ಮಾಡಿ ಸಹ ಸೇರಿಸ್ಬೋದು. ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪುಡಿಯನ್ನು ಸಹ ಇದಕ್ಕೆ ಸೇರಿಸಬೇಕು. ಇನ್ನು ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂದರೆ ನೇಂದ್ರೆ ಬಾಳೆಹಣ್ಣಾದರೆ ನಮಗೆ ಬೇಯಿಸಿ ಸಹ ಸೇರಿಸ್ಬೋದು, ಆಗ ನಮಗೆ ಬೇಗ ಇದನ್ನು ಮಿಕ್ಸ್ ಮಾಡ್ಬೋದು. ನಾನಿವಾಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿದ್ದಾಯಿತು. ಇನ್ನು ಸ್ವಲ್ಪ ತುಪ್ಪ ಬಿಸಿ ಆದ ಮೇಲೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದು ಅದನ್ನು ಇದಕ್ಕೆ ಸೇರಿಸಬೇಕು. ಅದರೊಟ್ಟಿಗೆ 1 ಬಾಳೆಹಣ್ಣನ್ನು ನಾವು ತೆಗೆದಿಟ್ಟಿದ್ದೀವಲ್ಲ, ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದು ಅದನ್ನು ಸಹ ಇದಕ್ಕೆ ಸೇರಿಸಿ, ಇನ್ನು ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಾಳೆಹಣ್ಣಿನ ಪೀಸಸ್, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಬೇಡ ಅಂದರೆ ಈ ಬಾಳೆಹಣ್ಣನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡೋದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಆ ಬಾಳೆಹಣ್ಣಿನ ಪೀಸಸ್ ಸಹ ಅದರ ಮಧ್ಯೆ ಮಧ್ಯೆ ನಮಗೆ ಸಿಗುವಾಗ ಒಳ್ಳೆ ಟೇಸ್ಟ್ ಆಗುತ್ತೆ. ಇದೇ ರೀತಿ ನಾವು ಮಿಕ್ಸ್ ಮಾಡುವಾಗ ಸಹ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ನೋಡಿ. ನಾವು ತುಪ್ಪ ಎಲ್ಲ ಹಾಕಿದ್ದೀವಲ್ಲ ನೋಡಿ, ನಮ್ಮದು ಹಿಟ್ಟು ರೆಡಿ ಆಯಿತು. ಹಿಟ್ಟನ್ನು ಸೈಡಿಗೆ ಇಡೋಣ. ಇನ್ನು ನಾನಿಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಬಾಳೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಇದೇ ರೀತಿ ಅದನ್ನು ಸ್ಪ್ರೆಡ್ ಮಾಡಬೇಕು. ನಾವು ಕೈಯಲ್ಲೇ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಇದೇ ರೀತಿ ಸಪೂರಾಗಿ, ನಾವು ತುಂಬ ದಪ್ಪಾಗಿ ಮಾಡಬಾರ್ದು, ಸಪೂರಾಗಿ ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ದಪ್ಪ ಆದರೆ ಅಷ್ಟು ಚೆನ್ನಾಗಾಗೋದ್ರೆ ಸ್ವಲ್ಪ ಸಪೂರ ಮಾಡಿದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ಬಾಳೆ ಎಲೆಯಲ್ಲೇ ಅಥವಾ ನಮಗೆ ಅರಶಿನ ಎಲೆಯಲ್ಲಿ ಸಹ ಈ ತಿಂಡಿಯನ್ನು ಮಾಡ್ಬೋದು. ಒಳ್ಳೆ ಪರಿಮಳ, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನಾನಿವಾಗ ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡಿ ಈ ಒಂದು ಸೈಜಿಗೆ ಮಾಡಿದ್ದೀನಿ. ಇನ್ನು ಎಲ್ಲವನ್ನು ಸಹ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದೀಲಿಕ್ಕೆ ಫಸ್ಟಿಗೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇರುವಾಗ ನಾವು ರೆಡಿ ಮಾಡಿ ಇಟ್ಟಿರುವ ಆ ತಿಂಡಿಯನ್ನು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವು ಬೇಯಿಸಬೇಕು. ಒಂದು 25ರಿಂದ 30 ನಿಮಿಷ ಬೇಯಬೇಕಾಗುತ್ತೆ. ಯಾಕಂದರೆ ಬಾಳೆಹಣ್ಣು ನಮ್ಮದು ಗೋಧಿ ಹಿಟ್ಟಲ್ವ ನಾವು ಹಾಕಿದ್ದು. ನಿಮಗೆ ಗೋಧಿ ಹಿಟ್ಟು ಬದಲು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಬೋದು, ಅದರಲ್ಲಿ ಸಹ ಚೆನ್ನಾಗಿ ಬರುತ್ತೆ. ಆದರೆ ಹೆಲ್ತಿ ವೈಸ್ ನೋಡೋದಾದರೆ ಗೋಧಿ ಹಿಟ್ಟು ಚೆನ್ನಾಗಿರುತ್ತೆ ಅಂತ. ಇನ್ನು ಇದನ್ನು ಮುಚ್ಚಿಟ್ಟು ಒಂದು 30 ನಿಮಿಷ ನಮಗೆ ಇದನ್ನು ಬೇಯಿಸೋಣ. ನೋಡಿ, ನಾನಿವಾಗ ಒಂದು 30 ನಿಮಿಷ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದಿದೆ ನಮ್ಮದು ತಿಂಡಿ ಎಲ್ಲ. ಇನ್ನು ತೆಗೆದಿದ್ದನ್ನು ಓಪನ್ ಮಾಡಿ ನೋಡೋಣ. ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂದಾಗ ನಾವು ಓಪನ್ ಮಾಡುವಾಗಲೇ ಆ ತುಪ್ಪದ್ದು, ಬಾಳೆಹಣ್ಣಿದ್ದು, ಗೋಧಿ ಹಿಟ್ಟಿದ್ದೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಸ್ವಲ್ಪ ತಣ್ಣಗಾಯಿತು. ಇನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟು, ಈ ತಿಂಡಿ ಬೇಯುವಾಗಲೇ ಮನೆಯೊಳಗಡೆ ಎಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತೆ, ತಿನ್ನಲಿಕ್ಕೆ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಮಗೆ ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣಿನಿಂದ ಸಹ ನಮಗೆ ಈ ತಿಂಡಿಯನ್ನು ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ.